ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ 5th ಫೆಬ್ರವರಿ ಸಲುವಾಗಿ ಮಂಡೇ ಅದು ನಾಳೆ. ಸೊ ನಾವು ಇದಕ್ಕಿಂತ ಮೊದಲು ಫ್ರೈಡೇ ಮಾರ್ಕೆಟ್ಸ್ ಒಳಗೆ ಏನು ಅನಾಲಿಸಿಸ್ ಮಾಡಿದ್ವಿ, ಫ್ರೈಡೇ ಮಾರ್ಕೆಟ್ ಮೊಮೆಂಟಮ್ ಆಗಿದೆ ಡಿಸ್ಕಸ್ ಮಾಡೋವು. ಸೊ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಒಳಗೆ ನಾ ಹೇಳಿದ್ದೆ ಇದೊಂದು ರೇಂಜ್ ಅದ, ಬ್ರೇಕ್ಔಟ್ ಕೊಟ್ಟು ಮ್ಯಾಲೆ ಹೋಗೋ ಚಾನ್ಸ್ ಐತೆ ಅಂತ ಹೇಳಿದ್ದೆ. ಮತ್ತು 2-3 ಸಿನಾರೋ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ಮದು ಗ್ಯಾಪ್ ಅಪ್ ಸಿನಾರೋ ಆಗ್ಯದ. ಸೊ ನಾನು ಗ್ಯಾಪ್ ಅಪ್ ಸಿನಾರೋ ಎಕ್ಸಾಕ್ಟ್ಲಿ ಹೇಳಿದ್ದೆ. ಇಲ್ಲಿ ಒಂದು ಗ್ಯಾಪ್ ಅದ, ಈ ಗ್ಯಾಪ್ ಫಿಲ್ ಮಾಡ್ತದೆ ನಿಫ್ಟಿ ಒಳಗೆ. ಇಲ್ಲಿ ಮ್ಯಾಲೆ ಒಂದು ಈ ಲೆವೆಲ್ 47,000 ಲೆವೆಲ್ ಬಂದು ಇಲ್ಲಿ ಏನಾದರೂ ಹಿಂಗೆ ಪ್ಯಾಟರ್ನ್ ಮಾಡ್ತಂದ್ರೆ ಅಥವಾ ಒಂದೇನೋ ಪ್ರೈಸ್ ಸೆಕ್ಷನ್ ತೋರಿಸ್ತಾರೆ ಡೌನ್ ಆಗುತ್ತೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ ಗ್ಯಾಪ್ ಫಿಲ್ ಮಾಡಿ ನಿಫ್ಟಿ ಒಳಗೆ ನಮ್ಮದು ಗ್ಯಾಪ್ ಅಪ್ ಸಿನಾರೋ ಅಚೀವ್ ಆಗ್ಯದ. ಬಟ್ ನಮ್ಮದು ಲೆವೆಲ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟ ಮೇಲೆ ಒಂದು ಡೌನ್ ಫಾಲ್ ಆಗ್ಯದ. ಸೇಮ್ ರೀತಿ ಬ್ಯಾಂಕ್ ನಿಫ್ಟಿ ಒಳಗೂ ಏನಾಗ್ಯದ, ಸೇಮ್ ವೇ ಹೇಳಿದ್ದೆ. ಏನು ಗ್ಯಾಪ್ ಅಪ್ ಆಯ್ತು ಅಂದ್ರೆ ನಾನು ಏನು ಹೇಳಿದ್ದೆ, ಬ್ಯಾಂಕ್ ನಿಫ್ಟಿ ಒಳಗೆ ಒಂದು ಹೈ ಬ್ರೇಕ್ ಮಾಡಿ ಲೋ ಟ್ರ್ಯಾಪ್ ಮಾಡಿ ಮ್ಯಾಲೆ ಹೋಗೋ ಚಾನ್ಸ್ ಅಂತ ಹೇಳಿದೆ. ಸೇಮ್ ವೇ ಒಂದು ಲೋ ಟ್ರ್ಯಾಪ್ ಮಾಡಿ ಮ್ಯಾಲೆ ಒಂದು ಅಪ್ ಮೂವ್ ಕೊಟ್ಟದ. ಆಮೇಲೆ ನಮ್ಮ ಲೆವೆಲ್ ಇಲ್ಲಿತ್ತು, ಬಟ್ ಅದಕ್ಕಿಂತ ಮೊದಲೇ ಒಂದು ಫಾಲ್ ಸ್ಟಾರ್ಟ್ ಆಗ್ಯದ. ಸೊ ನಮ್ಮ ಲೆವೆಲ್ ರೀಚ್ ಆಗೋಕ್ಕಿಂತ ಮೊದಲೇ ಒಂದು ಫಾಲ್ ಆಗ್ಯದ. ಬಟ್ ನಮ್ಮದು ಲೋ ಟ್ರ್ಯಾಪ್ ಮಾಡಿ ಮ್ಯಾಲೆ ಹೋಗಿದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ಯದ. ಬಟ್ ಬ್ಯಾಂಕ್ ನಿಫ್ಟಿ ಒಳಗೆ ಈ ಗ್ಯಾಪ್ ಇನ್ನೂ ಪೆಂಡಿಂಗ್ ಅದ. ಸೊ ನಾಳೆ ಮೋಸ್ಟ್ಲಿ ನಾಳೆ ಅಥವಾ ನಾಡ್ದು 2-3 ದಿನದಾಗ ಅಥವಾ ನೆಕ್ಸ್ಟ್ ವೀಕ್ ಫೀಲ್ ಆಗುತ್ತದು. ನಿಫ್ಟಿ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಇಲ್ಲಿಂದ ಅಥವಾ ಇಲ್ಲಿಂದ ಒಂದು ಬೈಯಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಯಾಂಕ್ ನಿಫ್ಟಿನೂ ಪುಷ್ ಆಗುತ್ತೆ. ಅವಾಗ ಈ ಗ್ಯಾಪ್ಸ್ ಎಲ್ಲ ಫೀಲ್ ಆಗ್ತಾವಂತ ಅನ್ನಿಸ್ತದೆ. ಈಗ ನಾಳೆ ಏನು ಮಾಡ್ಬೋದು ನಿಫ್ಟಿ ಒಳಗೆ, ಈಗ ಇದೇನು ಕಾಣತ್ತದ ಒಂಥರ ನಮಗೆ ಈ ಥರನೂ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ನು ಅನ್ಬೋದು ನಾವೀಗ. ಸೊ ಇಲ್ಲಿ ಒಂದು ರಿಟೆಸ್ಟ್ ಮೇಲೆ ಒಂದು ಫಾಲ್ ಬರೋ ಚಾನ್ಸ್ ಇರ್ತದೆ ರಿಟೇಲ್ ಟ್ರೇಡಿಂಗ್ ಸೈಕಾಲಜಿ ಮೇಲೆ. ಬಟ್ ನಾವು ಆ ಪ್ಯಾಟರ್ನ್ಸ್ ಎಲ್ಲ ನಾನು ಟ್ರೇಡ್ ಮಾಡಲ್ಲ. ನಾನು ಅಡ್ವಾನ್ಸ್ ಡಿಮಾಂಡ್ ಝೋನ್ ಸಪ್ಲೈ ಝೋನ್ ಮೇಲೆ ಮಾಡ್ತೀನಿ. ಸೊ ನಾಳೆ ಇನ್ ಕೇಸ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ, ನಾಳೆ ನಂದು ಸ್ವಲ್ಪ ವ್ಯೂ ನೆಗೆಟಿವ್ ಅದ. ಸೊ ಹಂಗಾಗಿ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಮಾರ್ಕೆಟ್ ಏನಾದರೂ ಈ ಲೆವೆಲ್ ತನಕ ಬಂತಂದ್ರೆ ನಮಗೆ ಇಲ್ಲಿಂದ ಒಂದು ಫಾಲ್ ಬರೋ ಚಾನ್ಸ್ ಅದ, ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸ್ ಇರ್ತದೆ. ಗ್ಯಾಪ್ ಅಪ್ ಆಗಿ ಮ್ಯಾಲೆ ಹೋಯ್ತಂದ್ರೆ, ಇಷ್ಟು ಮ್ಯಾಲೆ ಓಪನ್ ಆಯ್ತಂದ್ರೆ, ಇನ್ ಕೇಸ್ ಇಲ್ಲಿ ಫ್ಲ್ಯಾಟ್ ಆಯ್ತಂದ್ರೆ, ಫ್ಲ್ಯಾಟ್ ಓಪನಿಂಗ್ ಆಯ್ತಂದ್ರೆ ಏನಾಗ್ಬೋದು ನಮಗೆ ಈ ಹೈ ಬ್ರೇಕ್ ಮಾಡಿ ಇಲ್ಲಿಂದ ಒಂದು ಟ್ರ್ಯಾಪ್ ಮಾಡಿ ಕೆಳಗೆ ಬರೋ ಚಾನ್ಸ್ ಅದು. ಫ್ಲ್ಯಾಟ್ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಡೌನ್ ಸೈಡ್ ನಾನು ಟ್ರೇಡ್ಸ್ ತೊಗೋತೀನಿ. ನೆಕ್ಸ್ಟ್ ಗ್ಯಾಪ್ ಡೌನ್ ಆಯ್ತಂದ್ರೆ, ಈ ಲೆವೆಲ್ ಅಥವಾ ಈ ಲೆವೆಲಿಂದ ಮಾರ್ಕೆಟ್ ರಿವರ್ಸಲ್ ಕೊಡ್ತದೆ. ಯಾವುದು ಈ ಕ್ಯಾಂಡಲ್ ಲೆವೆಲಿಂದ ಒಂದು ರಿವರ್ಸಲ್ ಕೊಡ್ತದೆ. ಬೈಯಿಂಗ್ ಸೈಡ್ ಅಟೆಂಪ್ಟ್ ನಾನು ಇಲ್ಲಷ್ಟೇ ಮಾಡ್ತೀನಿ. ಈವನ್ ಇದು ಫ್ಲ್ಯಾಟ್ ಓಪನಿಂಗ್ ಆಗಿ ಇಲ್ಲಿ ತನಕ ಬಂದರೂ ನಾನು ಇಲ್ಲೇ ಬೈಯಿಂಗ್ ಮಾಡ್ತೀನಿ. ಯಾಕಂದರೆ ಈ ಗ್ಯಾಪ್ ಫಿಲ್ ಆಗೋ ತನಕ ನಾನು ಏನೂ ಮಾಡಲ್ಲ. ಈ ಗ್ಯಾಪ್ ಫಿಲ್ ಆಯ್ತಂದ್ರೆ ನಾನು ಇಲ್ಲಿ ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಏನೋ ಡೌನ್ ಈ ಲೆವೆಲಿಗೆ ಬಂತಂದ್ರೆ ಒಂದು ನಮ್ಮದು ಡಿಮಾಂಡ್ ಝೋನ್ ಐತಿ ಇಲ್ಲೊಂದು, ಅಲ್ಲಿಂದ ಒಂದು ಬೈಯಿಂಗ್ ನಾನು ಅಟೆಂಪ್ಟ್ ಮಾಡ್ತೀನಿ. ಇನ್ ಕೇಸ್ ಇಲ್ಲಿ ಸ್ವಲ್ಪ ಗ್ಯಾಪ್ ಡೌನ್ ದೊಡ್ಡದಾಯ್ತಂದ್ರೆ, ಡೀಪ್ ಗ್ಯಾಪ್ ಡೌನ್ ಆಯ್ತಂದ್ರೆ ನಾನು ಈ ಲೆವೆಲ್ ಟ್ರ್ಯಾಪ್ ಆಗೋತನ ವೇಟ್ ಮಾಡ್ತೀನಿ ಅಥವಾ ಈ ಲೆವೆಲ್ ಟ್ರ್ಯಾಪ್ ಆಗೋತನ ವೇಟ್ ಮಾಡ್ತೀನಿ. ಪ್ರೈಸ್ ಸೆಕ್ಷನ್ ನೋಡ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ನಿಫ್ಟಿ ಒಳಗೆ. ಇನ್ ಕೇಸ್ ಇನ್ನೊಂದು ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಏನಾದರೂ ಡೌನ್ ಆಲತ್ತಂದ್ರೆ, ಇಲ್ಲಿ ಗ್ಯಾಪ್ ಅಪ್ ಆಗಿ ಮಾರ್ಕೆಟಿಂಗ್ ಕಂಟಿನ್ಯೂಸ್ ಡೌನ್ ಆಲತ್ತಂದ್ರೆ ನಾನು ಈ ಎರಡೂ ಲೆವೆಲ್, ಈ ಲೆವೆಲ್ ಎರಡೂ ಹಿಂಗೆ ಸ್ವಲ್ಪ ಹಿಂಗೆ ಇಲ್ಲಿ ಬ್ರೇಕ್ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಹಂಟ್ ಮಾಡಿ ಇಲ್ಲಿ ಏನಾದ್ರು ಪ್ರೈಸ್ ಸೆಕ್ಷನ್ ಕೊಡ್ತಂದ್ರೆ ನಾನು ಬೈಯಿಂಗ್ ಸೈಡ್ ಮಾಡ್ತೀನಿ. ಇಷ್ಟು ನನ್ನದು ಸಿನಾರೋ ಅದಾವೆ ನಿಫ್ಟಿ ಒಳಗೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ನಿಫ್ಟಿಗಿನ ನಮಗೆ ನೆಗೆಟಿವ್ ಕಾಣತ್ತದ. ಯಾಕೆ ನೆಗೆಟಿವ್ ಕಾಣತ್ತದ ಅಂದ್ರೆ, ಈ ಪ್ರಿವಿಯಸ್ಲಿ ಕ್ಲೋಸಿಂಗ್ಕಿನ್ನ ನಿಫ್ಟಿ ನಮ್ಮದು ಮ್ಯಾಲೆ ಕ್ಲೋಸ್ ಆಗ್ಯದ, ಬಟ್ ಬ್ಯಾಂಕ್ ನಿಫ್ಟಿ ಅದ್ರ ಕೆಳಗೆ ಕ್ಲೋಸ್ ಆಗ್ಯದ. ಸೊ ಹಂಗಾಗಿ ಬ್ಯಾಂಕ್ ನಿಫ್ಟಿ ನಮಗೆ ಸ್ವಲ್ಪ ವೀಕ್ ಅನ್ಸತ್ತದ. ಬ್ಯಾಂಕ್ ನಿಫ್ಟಿ ನಾಳೆ ಏನಾದರೂ ಗ್ಯಾಪ್ ಅಪ್ ಆಯ್ತಂದ್ರೆ, ಗ್ಯಾಪ್ ಅಪ್ ಆಗಿ ಇಲ್ಲಿ ಕೆಳಗೆ ಬಂತು ಅಂದ್ರೆ 1-2 ಬೈಯಿಂಗ್ ಲೆವೆಲ್ ಅದಾವೆ. ಇದು ಮೊಮೆಂಟಮ್ ಫಾಸ್ಟ್ ಇತ್ತಂದ್ರೆ ಇಲ್ಲಿ ನಾನು ಬೈಯಿಂಗ್ ಮಾಡಲ್ಲ. ಮೊಮೆಂಟಮ್ ಫಾಸ್ಟ್ ಅಂದರೆ ಇಲ್ಲಿ ಬೈಯಿಂಗ್ ಮಾಡ್ತೀನಿ. ಮೊಮೆಂಟಮ್ ಸ್ಲೋ ಆಗಿ ಬಂದು ನಿಫ್ಟಿ ಪಾಸಿಟಿವ್ ಕಾಣಿಸ್ತಾನೆ ಈ ಲೆವೆಲ್ದಾಗ ಬೈಯಿಂಗ್ ಮಾಡ್ತೀನಿ. ಅದು ಯಾವಾಗ ಗ್ಯಾಪ್ ಅಪ್ ಆಯ್ತಂದ್ರೆ, ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆಗಿ ಸ್ವಲ್ಪ ಅಪ್ ಮೂವ್ ತೋರಿಸ್ತು ಅಂದ್ರೆ ನಮಗೆ ಈ ಲೆವೆಲ್ದಾಗ ಒಂದು ಸೆಲ್ಲಿಂಗ್ ಬರ್ತದೆ. ಇಲ್ಲಿಂದ ಒಂದು ಸೆಲ್ಲಿಂಗ್ ಸೈಡ್ ನೋಡ್ತೀನಿ. ಇದು ಗ್ಯಾಪ್ ಅಪ್ ಆಯ್ತು ಅಂದ್ರೆ. ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಯಿತು ಅಂದ್ರೆ ನಮಗೆ ಸೇಮ್ ವೇ ನಿಫ್ಟಿ ಥರನೇ ಇಲ್ಲಿನೂ ಸಮ್ವೇರ್ ಈ ಲೆವೆಲ್ ಅಥವಾ ಭಾಳ ಸ್ಲೋ ಮೊಮೆಂಟಮ್ ಇತ್ತು ಅಂದರೆ ಈ ಲೆವೆಲ್, ಅದು ಮೊಮೆಂಟಮ್ ನೋಡಿ ನಾನು ಜಡ್ಜ್ ಮಾಡ್ತೀನಿ. ಈ ಲೆವೆಲಿಂದ ಅಥವಾ ಈ ಲೆವೆಲಿಂದ ಇಲ್ಲಿ ಮೊಮೆಂಟಮ್ ಸ್ಪೀಡ್ ಹೋಯ್ತು ಅಂದರೆ ಇಲ್ಲಿ ಸೆಲ್ಲಿಂಗ್ ಮಾಡಲ್ಲ, ಇದು ಟ್ರ್ಯಾಪ್ ಮಾಡಿ ಬರ್ತದೆ. ಹೆಂಗೆ ಬರ್ಬೋದು, ಇದು ಹಿಂಗೆ ಟ್ರ್ಯಾಪ್ ಮಾಡಿ ಬರ್ಬೋದು. ಇನ್ ಕೇಸ್ ಮೊಮೆಂಟಮ್ ಸ್ಲೋ ಇತ್ತು ಅಂದ್ರೆ ಈ ಝೋನಿಂದ ಹೊರಗೆ ಬಂದ ಕೂಡಲೇ ನಾನು ಸೆಲ್ಲಿಂಗ್ ಮಾಡ್ತೀನಿ. ಇನ್ ಕೇಸ್ ಇಲ್ಲಿ ಸ್ವಲ್ಪ ಮ್ಯಾಲೆ ಓಪನಿಂಗ್ ಆಗಿ ಸ್ವಲ್ಪ ಫಾಸ್ಟಾಗಿ ಹೋಯ್ತು ಅಂದ್ರೆ ನಾನು ಈ ಲೆವೆಲ್ ತನಕ ವೇಟ್ ಮಾಡ್ತೀನಿ. ಇದು ಗ್ಯಾಪ್ ಡೌನ್ ಆಗಿ ಮ್ಯಾಲೆ ಹೋಯ್ತಂದ್ರೆ ಯಾವ ಥರ ನಾನು ಡೌನ್ ಸೈಡ್ ಮಾಡ್ತೀನಿ ಅಂತ. ಗ್ಯಾಪ್ ಡೌನ್ ಆಗಿ ಸಮ್ವೇರ್ ಇಲ್ಲಿಗೆ ಬಂತಂದ್ರೆ ನಾನು ಟ್ರೇಡ್ ಮಾಡಲ್ಲ. ಇದು ಸ್ವಲ್ಪ ದೊಡ್ಡ ಗ್ಯಾಪ್ ಡೌನ್ ಆಗಿ ಇಲ್ಲೇನಾದರೂ ಆಯ್ತಂದ್ರೆ, ಸೊ ಈ ಲೆವೆಲ್ ಒಂದು ಬೈಯಿಂಗ್ ಝೋನ್
ಸೊ ಇಲ್ಲೊಂದು ಬೈಯಿಂಗ್ ಝೋನ್ ಅದ, ಇಲ್ಲೊಂದು ಬೈಯಿಂಗ್ ಝೋನ್ ಅದ. ನಾವು ಎರಡರಾಗ ನಮ್ಗೆ ಎಲ್ಲಿ ಪ್ರೈಸ್ ಸೆಕ್ಷನ್ ಸ್ವಲ್ಪ ಸ್ಟಾಪ್ ಆಗಬೇಕು, ಸ್ವಲ್ಪ ಫಾಲ್ ಆದಮೇಲೆ ಒಂದು 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಎಲ್ಲಿ ಮಾಡ್ತದೆ, ಇಲ್ಲೇ 20 ಮಿನಿಟ್ಸ್ ಸ್ಪೆಂಡ್ ಮಾಡತ್ತಂದ್ರೆ ನಾನು ಇಲ್ಲಿಂದ ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಇನ್ ಕೇಸ್ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡತ್ತಂದ್ರೆ ನಾನು ಇಲ್ಲಿ ಬೈಯಿಂಗ್ ಮಾಡ್ತೀನಿ. ಎರಡು ಲೆವೆಲ್ನು ಸ್ವಲ್ಪ ಬೈಯಿಂಗ್ ಸ್ಟ್ರಾಂಗ್ ಝೋನೇ ಅದಾವೆ. ಸೊ ಅದು ನೋಡ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಮೊಮೆಂಟಮ್ ನೋಡಿ. ಈ ಲೆವೆಲ್ ಇದೇನೈತಿ, ಈ ಲೆವೆಲ್ ಯಾವಾಗ ವ್ಯಾಲಿಡ್ ಅಂದ್ರೆ ಇಲ್ಲಿ ಏನಾದರೂ ಗ್ಯಾಪ್ ಅಪ್ ಆಗಬೇಕು, ಸಮ್ವೇರ್ ಈ ಲೆವೆಲ್ ತನಕ ಬಂತಂದ್ರೆ ಅಷ್ಟೇ ಇಲ್ಲಿ ಅಟೆಂಡ್ ಮಾಡ್ತೀನಿ. ಇಲ್ಲಿ ಏನಾದರೂ ಡೌನ್ ಸೈಡ್ ಓಪನಿಂಗ್ ಆಯಿತು ನಾನು ಈ ಲೆವೆಲ್ಗೆ ಯಾವುದೇ ರೀತಿ ಬೈಯಿಂಗ್ ಅಟೆಂಡ್ ಮಾಡಲ್ಲ. 1-2 ಲೆವೆಲ್ ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಇದ್ರ ಕೆಳಗೆ ಹೋಯ್ತು ಅಂದ್ರೆ ಮತ್ತೆ ಸ್ವಲ್ಪ ದೂರ ಅದಾವೆ ಬೈಯಿಂಗ್ ಲೆವೆಲ್ಸ್, ಅಷ್ಟು ಕೆಳಗೆ ಹೋಗುತ್ತೆ ನನಗೆ ಅನ್ಸಲ್ಲ. ಬಟ್ ಅಷ್ಟು ಕೆಳಗೆ ಹೋಯ್ತು ಅಂದರೆ ಇಲ್ಲಿ ಒಂದು ಕೆಳಗೆ ಝೋನ್ ಅದ, ಎಲ್ಲಿ ಅಂದ್ರೆ ಈ ಲೆವೆಲ್, ಈ ಮೊಮೆಂಟಮ್ ಸ್ಟಾರ್ಟ್ ಆಗಿತ್ತಲ್ಲ ಈ ಲೆವೆಲ್ದಾಗ ಒಂದು ಝೋನ್ ಅದ. ಸೊ ಅಲ್ಲಿಗೆ ಇರ್ತದೆ, ಅದು ನೋಡಿಕೊಂಡು ಮೊಮೆಂಟಮ್ ನೋಡಿ ಮಾಡೋವಂತ. ಸೊ ಈ 2 ಲೆವೆಲೇ ಸಾಕು ಅನ್ಕೋತೀನಿ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿದಾಗ ಇಷ್ಟು ಲೆವೆಲ್ಸ್ ಅದಾವೆ, ಈ ಥರ ಒಂದು ಲಾಜಿಕ್ ಅದ. ಸೊ ಇದ್ರ ಮೇಲೆ ನೀವು ಯಾವುದೇ ನಿಮ್ಮ ಎಂಟ್ರಿ ಪ್ಯಾರಾಮೀಟರ್ಸ್ ಇದು ಆದ್ರೆ ಲೆವೆಲ್ಸ್ ಮೇಲೆ ಟ್ರೇಡ್ ಮಾಡಿರಿ. ಒಂದು ಟ್ರೇಡಿಂಗ್ ಪ್ಲ್ಯಾನ್ ನಮ್ದು ಆಯಿತು, ಗ್ಯಾಪ್ ಅಪ್ ಆದರೆ ಏನಾಗ್ತದೆ, ಗ್ಯಾಪ್ ಡೌನ್ ಆದರೆ ಏನಾಗ್ತದೆ, ಸೊ ನಮ್ಗೆ ಕನ್ಫ್ಯೂಷನ್ ಇರಲ್ಲ. ಸೊ ಆ ಮೊಮೆಂಟಮ್ ನೋಡಿಕೊಂಡು ಆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನೋಡ್ಕೊಂಡು ಮಾಡಿರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ ವಿಡಿಯೋ ಇಷ್ಟ ಆಗಿತ್ತು ಅಥವಾ ಏನು ಅನಿಸ್ತೋ ಅದನ್ನು ಕಮೆಂಟ್ ಮಾಡಿರಿ. ಮತ್ತು ಟೆಲಿಗ್ರಾಮ್ ಚಾನಲ್ ಲೈವ್ ಅಪ್ಡೇಟ್ಸ್ ಒಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಐತಿ. ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಮತ್ತು ಡಿಮೆಟ್ ಅಕೌಂಟ್ ಇಲ್ಲ ಅಂದ್ರೆ ನನ್ನ ಲಿಂಕ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ. ನಾನು ಫ್ರೀ ಟ್ರೈನಿಂಗ್ ಕೊಡ್ತೀನಿ ಟ್ರ್ಯಾಪ್ ಟ್ರೇಡಿಂಗ್ ಬಗ್ಗೆ ಲೈವ್ ಆಗಿ ಗೂಗಲ್ ಮೀಟ್ದಾಗ. ಮತ್ತು ನನ್ನ ಜೊತೆ ಡೈರೆಕ್ಟಾಗಿ ಲೈವ್ ಆಗಿ ಏನಾದರೂ ಮಾತಾಡೋದಾದ ಡೌಟ್ಸ್ ಕೇಳೋದಿತ್ತಂದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಇನ್ಸ್ಟಾಗ್ರಾಮ್ದಾಗ ವಾಯ್ಸ್ ಕಾಲ್ ಮಾಡಿರಿ. ನಾನು ಯಾವಾಗಲೂ ಫ್ರೀದಾಗ ಮಾತಾಡಿ ನಿಮಗೆ ಡೌಟ್ ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.